ಎಲ್ಲರಿಗೂ ನಮಸ್ಕಾರ ಹಾಗೂ ನಾಗಪಂಚಮಿ ಹಬ್ಬದ ಶುಭಾಶಯಗಳು. ವರ್ಷಕ್ಕೊಂದು ಬಾರಿ ಶ್ರಾವಣ ಮಾಸದಲ್ಲಿ ಬರುವ ಈ ನಾಗಪಂಚಮಿ ಹಬ್ಬವನ್ನು ಎಲ್ಲರೂ ಶ್ರದ್ಧೆ ಹಾಗೂ ಭಕ್ತಿಯಿಂದ ಆಚರಿಸಿದೇ ಆದಲ್ಲಿ ಅವರ ಎಲ್ಲ ದೋಷಗಳಿಂದ ಮುಕ್ತಿಯನ್ನು ಪಡೆಯಬಹುದು ಎಂಬ ನಂಬಿಕೆ ಇದೆ. ಅದೇ ರೀತಿ ನಾವು ನಮ್ಮ ಮನೆಯಲ್ಲಿ ಯಾವ ಥರ ನಾಗಪಂಚಮಿ ಹಬ್ಬನ ಆಚರಣೆ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ. ನಾಗಪಂಚಮಿ ಆಚರಣೆಗೆ ಮುಖ್ಯವಾಗಿ ಏನೇನೆಲ್ಲ ವಸ್ತುಗಳು ಬೇಕು, ಬನ್ನಿ ಅವನ್ನ ನಾವು ಮನೆಯಲ್ಲೇ ಹೇಗೆ ತಯಾರಿ ಮಾಡ್ಕೋಬೋದು, ಮುಖ್ಯವಾಗಿ ಯಾವ ಯಾವ ವಸ್ತುಗಳನ್ನು ನಾವು ಬಳಸಿ ನಾಗಪ್ಪನ ಪೂಜೆ ಮಾಡೋದರಿಂದ ನಮಗೆ ಫಲ ಪ್ರಾಪ್ತಿಯಾಗುತ್ತೆ ಮತ್ತು ನಾವು ಎಲ್ಲ ದೋಷಗಳಿಂದ ಹೇಗೆ ಮುಕ್ತಿ ಹೊಂದಬಹುದು ಅಂತ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನಾಗಪ್ಪನ ಪೂಜೆಗೆ ಚಿಗಣಿ ಹಾಗೂ ತಂಬಿಟ್ಟು ತುಂಬಾ ಶ್ರೇಷ್ಠ. ಅದಕ್ಕೋಸ್ಕರ ನಾನು ಅಕ್ಕಿನ ಅರ್ಧ ಗಂಟೆ ನೆನೆ ಹಾಕಿಬಿಟ್ಟು ಒಣಗಿಸಿ ಈ ಥರ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಎಳ್ಳು ತಗೊಂಡು ಸಣ್ಣ ಫ್ಲೇಮಿಗೆ ಇಟ್ಕೊಂಡು ನೀಟಾಗಿ ಹದ ಬರೋ ಹಾಗೆ ಚೆನ್ನಾಗಿ ಹುರ್ಕೋಬೇಕು. ನೆಕ್ಸ್ಟು ಬೆಲ್ಲನ ಒಂದು ಚಿಕ್ಕ ಪಾತ್ರೆಗೆ ಹಾಕೋಬೇಕು ಪುಡಿ ಮಾಡಿ, ಈ ಥರ. ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸೋಣ. ಸ್ವಲ್ಪ ನೀರು ಸೇರಿಸಿ ಅದನ್ನು ಕರಗಿಸ್ಕೊಂಡು ಪಾಕ ಬರೋ ಥರ ಕರಗಿಸ್ಕೋಬೇಕು ಚೆನ್ನಾಗಿ. ನೋಡಿ ಇವಾಗ ಪಾಕ ಬಂತು. ಇದನ್ನು ಆಫ್ ಮಾಡ್ಕೊಳ್ಳೋಣ. ಇವಾಗ ತಂಬಿಟ್ಟು ಮಾಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿದ್ಕೆ ಥರ ಮಾಡ್ಕೋಬೇಕು. ಇದು ಅಕ್ಕಿ ಹಿಟ್ಟಿಂದು ಮತ್ತು ಎಳ್ಳನ್ನು ಮಿಕ್ಸಿ ಮಾಡಿ ಅದನ್ನು ಕೂಡ ಈ ಥರ ಮಿದ್ಕೆ ಮಾಡಿ ತಂಬಿಟ್ಟು ಮಾಡಬೇಕು. ಇವಾಗ ಜೋಳನ ತಗೋಬೇಕು. ಜೋಳದ ಹರಳು ಕೂಡ ನಾಗಪ್ಪನಿಗೆ ತುಂಬಾ ಶ್ರೇಷ್ಠ. ಜೋಳದ ಹರಳನ್ನು ಹಾಕಬೇಕು ನಾಗಪ್ಪನಿಗೆ. ಇದು ಬಿಸಿ ಆದಮೇಲೆ ಒಂದೊಂದಾಗಿ ಹರಳು ಬರುತ್ತೆ ನೋಡಿ. ಇವಾಗ ಹರಳು ಬರ್ತಾ ಇದೆ. ಈ ಥರ ಹರಳುಗಳನ್ನಾಗಿ ಮಾಡಿ ತೆಗೆದಿಟ್ಕೋಬೇಕು. ನೋಡಿ ಚಿಗಣಿ, ತಂಬಿಟ್ಟು ಹಾಗೂ ಹರಳು ನಾಗಪ್ಪನ ಪೂಜೆಗೆ ರೆಡಿ ಆಯಿತು. ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಪೂಜೆಗೆ ಏನೇನು ಬೇಕು? ಪೂಜೆಗೆ ಈ ಪರಂಗಿ ಎಲೆ ತುಂಬಾ ಶ್ರೇಷ್ಠ. ಪರಂಗಿ ಎಲೆ ಮೇಲ್ಗಡೆ ನಾಗಪ್ಪನ ಮೂರ್ತಿಯನ್ನು ಇಟ್ಟು ನಾವು ಪೂಜೆ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆ ಫಲ ಸಿಗುತ್ತೆ. ಈ ಥರ ಪರಂಗಿ ಎಲೆ ಮೇಲೆ ನಾಗಪ್ಪನ ಮೂರ್ತಿಯನ್ನು ಇಟ್ಟು ಅದಕ್ಕೆ ಚಿಗಣಿ ಮತ್ತು ತಂಬಿಟ್ಟನ್ನು ಇಟ್ಟು ಹತ್ತಿಯಿಂದ ಮಾಡಿದ ಕಣ್ಣುಗಳನ್ನು ನಾಗಪ್ಪನಿಗೆ ಇಡಬೇಕು. ಈ ಥರ ಒಂದು ಅರಿಶಿನದ್ದು ಮತ್ತು ಒಂದು ಕುಂಕುಮದ್ದು, ಈ ಎರಡು ಕಣ್ಣುಗಳನ್ನು ನಾಗಪ್ಪನಿಗೆ ಇಟ್ಟು ಇವಾಗ ಕೊಕ್ಬತ್ತಿ, ಕೋರ್ಬತ್ತಿ ಅಂತೀವಿ ಇದಕ್ಕೆ, ಹತ್ತಿಯಿಂದ ಮಾಡಿರೋ ಸರ, ಇದನ್ನು ಹಾಕಬೇಕು. ಇವಾಗ ಪೂಜೆಗೆ ಅರಿಶಿಣ, ಕುಂಕುಮ, ನೀರು, ಅಕ್ಷತೆ, ಜೋಳದ ಹರಳು, ವಿಭೂತಿ, ಹಾಲು, ತುಪ್ಪ ಎಲ್ಲವೂ ತಯಾರಿ ಇದೆ. ಪೂಜೆ ಆಯಿತು. ನಾಗಪ್ಪನಿಗೆ ಹಾಲು ತುಪ್ಪ ಹಾಕಬೇಕು. ಹಾಲು ತುಪ್ಪನ ಸ್ವೀಕರಿಸಿ ನಮ್ಮನ್ನು ದೋಷಗಳಿಂದ ಮುಕ್ತಿ ಮಾಡಪ್ಪ ಅಂತ ಬೇಡ್ಕೋಬೇಕು. ಅಂಗ್ನೂಲು ನಾಗಪ್ಪನಿಗೆ ತುಂಬಾ ಶ್ರೇಷ್ಠ. ನೋಡಿ ಇಲ್ಲಿ ಮೇಲೆ ಕಾಣ್ತಿದೆಯಲ್ಲ ಅರಿಶಿಣದ ದಾರ, ಇದನ್ನು ಅಂಗ್ನೂಲು ಅಂತ ಕರಿತೀವಿ. ಈ ಥರ ನಾವು ನಮ್ಮ ಮನೆಯಲ್ಲಿ ನಾಗಪಂಚಮಿ ಆಚರಣೆಯನ್ನು ಮಾಡಿದ್ವಿ. ಶ್ರದ್ಧೆ ಹಾಗೂ ಭಕ್ತಿಯಿಂದ ನಾಗಪಂಚಮಿ ಆಚರಣೆಯನ್ನು ಮಾಡಿ ನಾವು ನಾಗಪ್ಪನ ಕೃಪೆಗೆ ಪಾತ್ರರಾಗಿದ್ದೇವೆ.
ನೀವು ಕೂಡ ನಿಮ್ಮ ಮನೆಯಲ್ಲಿ ಶ್ರದ್ಧೆ ಹಾಗೂ ಭಕ್ತಿಯಿಂದ ನಾಗಪಂಚಮಿ ಆಚರಣೆ ಮಾಡಿ ನಾಗಪ್ಪನ ಕೃಪೆಗೆ ಪಾತ್ರರಾಗಿ.